ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರೇ ಹಾಗೂ ಪಾಲಕ ಪ್ರತಿನಿಧಿಗಳೇ, ವಿದ್ಯಾರ್ಥಿಗಳೇ, 31ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ನಾವು ಭಾಳ ವರ್ಷದಿಂದ 5 ವರ್ಷದಿಂದ ಸ್ನೇಹ ಸಮ್ಮೇಳನ ಮಾಡಿದ್ದಿಲ್ಲ. 2 ವರ್ಷ ಕೋವಿಡ್ನಾಗ ಹೋಯಿತು, 3 ವರ್ಷ ಇದಾಯಿತು. ಪಾಲಕರು ಮತ್ತು ವಿದ್ಯಾರ್ಥಿಗಳ ಭಾಳ ಬೇಡಿಕೆ ಇತ್ತು, ಇಲ್ಲ ನೀವು ಆ್ಯನ್ಯುವಲ್ ಡೇ ಮಾಡಿರಿ ಅಂತಂತಂದು. ಮತ್ತು ನೀವು ಲಾಸ್ಟ್ ಮೂಮೆಂಟಿಗೆ ಮಾಡಬೇಕಂತ ಪರಿಸ್ಥಿತಿ ಬಂತು. ಆದರೂ ನಾವು 8 ದಿವಸದಲ್ಲಿ ಇದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಮಾಡಿಕೊಂಡು ನಮ್ಮ ವಿನಯ್ ಮತ್ತು ನವಲೆ ಮತ್ತು ಹಿರೇಮೇಟ ಸ್ವಾಮಿ ಇವರೆಲ್ಲರೂ ಸಹೋದರಿಗಳು ಕರೆಸಿದಾಗ ಹಳೆ ವಿದ್ಯಾರ್ಥಿಗಳು ಶಾಲೆಯ ಹಿತದೃಷ್ಟಿಯಿಂದ ಮತ್ತು ಅಭಿಮಾನದಿಂದ ಬಂದು, ಇಲ್ಲ ಸರ್ ನೀವೇನು ಹೇಳ್ತೀರಿ ಅದನ್ನು ಮಾಡ್ತೀವಿ. ಅವ್ರು ನಮಗೇನು ಮಾಡೋ ಅವಕಾಶನ ಕೊಡಲಿಲ್ಲ, ಎಲ್ಲ ಅವರೇ ಮಾಡಿಬಿಟ್ರು. ಅವ್ರಿಗೆಲ್ಲರಿಗೂ ಮೊದಲೇ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಾನು ಭಾಳಷ್ಟು ಸಮಯ ತೊಗೊಳೋದಿಲ್ಲ, ನಾನು ಮುಂದಿನ ವರ್ಷ ತೆಗೆದುಕೊಳ್ಳೋಂಥ ಕಾರ್ಯಕ್ರಮದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಮುಂದಿನ ವರ್ಷ ನಾವು LKG UKG ಮತ್ತು ಮೊಂಟಿಸೇರಿ ಕ್ಲಾಸಸ್ ರೂಮ್ ಏನೈತಲ್ಲ, ನಾವು ವಿಶೇಷವಾದ ಒಂದು ಪ್ರತ್ಯಕ್ಷ ಕಟ್ಟಡವನ್ನು ಮಾಡ್ತಾಯಿದ್ವಿ. ಸುಮಾರು 60ರಿಂದ 70 ಲಕ್ಷ ವೆಚ್ಚ ಮಾಡಿ ಆಧುನಿಕ ಶಿಕ್ಷಣ ರೀತಿ, ಅಂದರೆ ಈಗ ಮಾಂಟಿಸೇರಿ ಅಂದ್ರೆ ಲರ್ನಿಂಗ್ ಮೆಟೀರಿಯಲ್ಸ್ ಜೊತೆಗೆ ಅದು ಫುಲ್ ಪ್ಲೇಜ್ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಮಾಡ್ತಾಯಿದ್ದೀವಿ. ಅದು ಆಮೇಲೆ ಎರಡನೇದು ಅಂದರೆ IIT ಮತ್ತು NITಗೆ ನಾವು 6 ಮತ್ತು 7ನೇ ತರಗತಿಯಿಂದ ವಿಜ್ಞಾನ ಮತ್ತು ಗಣಿತ ವಿಷಯಗಳನ್ನು CBS NCERT ವಿಷಯಗಳನ್ನು ಮತ್ತು ರಾಜ್ಯ ಸರ್ಕಾರದ 2 ಬೋಧನೆ ಮಾಡಬೇಕಂತ. ಯಾಕಂದರೆ ನಮ್ಮ ಮುಂದಿನ ಭವಿಷ್ಯ, ನಾವು ವಿದ್ಯಾರ್ಥಿಗಳು SSLC ಪಾಸ್ ಹೋದಂಥ ವಿದ್ಯಾರ್ಥಿಗಳು ಅವ್ರಿಗೆ ನಾವು ವಿಚಾರ ಮಾಡಲಾಗದೆ ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ ನನಗೊಂದು ಅನಿಸ್ತು, ಇಲ್ಲ ನಮ್ಮ ರಾಜ್ಯ ಸರ್ಕಾರದ ಪಠ್ಯಪುಸ್ತಕ ಜೊತೆಗೆ ನ್ಯಾಷನಲ್ NCERT ಬುಕ್ನೂ ನಾವು ಪ್ರಿಫರ್ ಮಾಡಿದ್ನಂದ್ರೆ ಮಾತ್ರ ವಿದ್ಯಾರ್ಥಿಗಳು ಸರಳವಾಗಿ ಮುಂದಿನ ಎಜುಕೇಷನಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ರೀತಿಯಿಂದ ನಾವು IIT ಮತ್ತು NIT JEEಗೆ ಈಗ ಹೋಗುವಂಥ ಫೌಂಡೇಶನ್ ಕೋರ್ಸಸ್ಸು ನಾವು 6ನೇ ತಿಂಗಳಿಂದ ಮಾಡ್ತಾಯಿದ್ದೀವಿ. ಈ ವರ್ಷದಿಂದ ಪ್ರಯೋಗ ಮಾಡಿದ್ದೀವಿ, ಮುಂದಿನ ವರ್ಷದಿಂದ ಕಂಪಲ್ಸರಿ ಮಾಡ್ತಾಯಿದ್ದೀವಿ. ಆದರೆ ಒಂದು ನೋವು ಐತೆ, ನಾವು ಅಷ್ಟು ವಿಶೇಷವಾದ ಪಾಲಕರಲ್ಲಿ ಒಂದು ವಿಶೇಷ ಗಮನ, ಮಕ್ಕಳಲ್ಲಿ ಇದರ ಬಗ್ಗೆ ಸಮಯ ಆಗಿದೆ ಅವ್ರು ಮಾತಾಡ್ತೇನೆ. ಒಂದೇ ಒಂದು ವಿಷಯ ಹೇಳ್ತೇನೆ, ಪಾಲಕರು ನಾವು ಕೊಟ್ಟಂಥ IIT ಮತ್ತು NIT JEE ಉಚಿತ ತರಬೇತಿಯನ್ನು ಉತ್ತಮ ಶಿಕ್ಷಕರಿಂದ ನಾವು ಕ್ಲಾಸಸ್ ಕೊಡ್ತಾಯಿದ್ದೀವಿ. ಆದರೆ ಮಕ್ಕಳ ಸಂಖ್ಯೆ ಭಾಳ ಯಾರೂ ಆಸಕ್ತಿಯಿಂದ ಬರ್ತಾಯಿಲ್ಲ. ಪಾಲಕರು ಮಾತ್ರ ಏನೈತೆ ಅದ್ರ ಬಗ್ಗೆ ಲಕ್ಷ್ಯ ವಹಿಸ್ಕೊಂಡು ನೀವು ಮಕ್ಕಳಿಗೆ ಮತ್ತು ಆ ತರಗತಿಗಳಿಗೆ ಇದು ಬರಬೇಕನ್ನೋರೊಂದು ಉತ್ಸಾಹ ಮಾಡಿರಿ ಅಂತಂದು ಹೇಳಿ ನಾನು ಮುಂದಿನ ಮಾಸ ಎಷ್ಟು ಮುಗಿಸ್ತೀನಿ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಭಾಳ ಲೇಟ್ ಆಗುತ್ತೆ.